ಈ ಬಾರಿಯ ಲೋಕಸಮರದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಹಾಸನ ಲೋಕಸಭಾ ಕ್ಷೇತ್ರ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ನಡುವೆ ಜಿದ್ದಾಜಿದ್ದಿಗೆ ಕಣ ರೆಡಿಯಾಗಿದೆ. ಮೈತ್ರಿ ನಾಯಕರಿಗೆ ಪ್ರೀತಂ ಗೌಡ ಮುನಿಸು ಈಗಾಗಲೇ ತಟ್ತಾ ಇದೆ. ಇದರ ನಡುವೆ ಎಚ್.ಡಿ. ಕುಮಾರಸ್ವಾಮಿ, ಬಿ.ವೈ. ವಿಜಯೇಂದ್ರ ನಂತರ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮೊಮ್ಮಗನ ಪರವಾಗಿ ಅಬ್ಬರದ ಪ್ರಚಾರವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ಲಾನ್ ಆಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರಜ್ವಲ್ ರೇವಣ್ಣ ಗೆಲ್ಲಿಸಲು ದೋಸ್ತಿ ನಾಯಕರು ಪಣ. ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಚಾರದಿಂದ ದೂರ. ಮೊಮ್ಮಗನ ಗೆಲ್ಲಿಸಲು ಅಖಾಡಕ್ಕೆ ಇಳಿಯಲಿರುವ ದೇವೇಗೌಡರು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಬಿಜೆಪಿಯ ಬಹುತೇಕ ನಾಯಕರು ನಿಂತಿದ್ರೆ, ಮಾಜಿ ಶಾಸಕ ಪ್ರೀತಂ ಗೌಡ ಮಾತ್ರ ಇದುವರೆಗೂ ಅಪ್ಪಿತಪ್ಪಿ ಕೂಡ ಪ್ರಜ್ವಲ್ ರೇವಣ್ಣ ಹೆಸರು ಹೇಳಿಲ್ಲ. ನೆಪ ಮಾತ್ರಕ್ಕೆ ಕರಪತ್ರ ಕೊಟ್ಟು ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಮಾಡೋದಕ್ಕೆ ಸೂಚನೆ ನೀಡಿದ್ದೀನಿ ಅಂತ ಮೈಸೂರಿಗೆ ಹೋದವರು ಮತ್ತೆ ಹಾಸನದ ಕಡೆಗೆ ತಲೆನೇ ಹಾಕಿಲ್ಲ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮಾತ್ರ ನಾಮಪತ್ರ ಸಲ್ಲಿಕೆ ದಿನ ಹಾಗೂ ನಿನ್ನೆ ಹಾಸನಕ್ಕೆ ಆಗಮಿಸಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚಿಸಿದ್ದಾರೆ. ನಿನ್ನೆ ಹೊಳೆನರಸೀಪುರದಲ್ಲಿ ಬಹಿರಂಗ ಸಭೆ ನಡೆಸಿ ನಂತರ ಸಕಲೇಶಪುರ ರೋಡ್ ಶೋ ನಡೆಸುವ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ಕೊಡುವಂತೆ ಮನವಿ ಮಾಡಿದರು. ಸಕಲೇಶಪುರದಲ್ಲಿ ನಡೆದ ರೋಡ್ ಶೋನಲ್ಲಿ ಭಾಗಿಯಾಗಿದ್ದ ಕೆಲವು ಕಾರ್ಯಕರ್ತರು ಪ್ರೀತಂ ಗೌಡ ಅವರ ಹೆಸರು ಹೇಳುವಂತೆ ಒತ್ತಾಯಿಸಿದರು. ಈ ವೇಳೆ ಮೈಕ್ ಹಿಡಿದ ವಿಜಯೇಂದ್ರ ಪ್ರೀತಂ ಗೌಡ ಅವರಿಗೆ ಜೈ ಅಂದ್ರು. ಪ್ರೀತಂ ಗೌಡ ಹೊರತುಪಡಿಸಿ ಬಿಜೆಪಿ ಶಾಸಕರುಗಳಾದ ಸಿಮೆಂಟ್ ಮಂಜು, ಎಚ್.ಕೆ. ಸುರೇಶ್ ಪ್ರಜ್ವಲ್ ಪರ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಸಿ.ಟಿ. ರವಿ, ರಾಜ್ಯಸಭಾ ಸದಸ್ಯ ಜಗೇಶ್ ಸೇರಿದಂತೆ ಹಲವು ರಾಜ್ಯದ ನಾಯಕರು ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದಾರೆ. ಪ್ರೀತಂ ಗೌಡ ಪ್ರಜ್ವಲ್ ಪರ ಕೆಲಸ ಮಾಡೋದಿಲ್ಲ ಅಂತ ಅರಿತ ದಳಪತಿಗಳು ಬಿಜೆಪಿ ರಾಜ್ಯ ನಾಯಕರ ಮೊರೆ ಹೋಗಿದ್ದಾರೆ. ಇಂದು ಛಲವಾದಿ ನಾರಾಯಣಸ್ವಾಮಿ ಬೇಲೂರು ಭಾಗದಲ್ಲಿ ಮತಯಾಚಿಸಲಿದ್ದಾರೆ. ಮುಂದಿನ 5 ದಿನಗಳು ಪ್ರತಾಪ್ ಸಿಂಹ, ಅಶ್ವಥ್ ನಾರಾಯಣ್, ಯಡಿಯೂರಪ್ಪ ಸೇರಿ ಹಲವು ನಾಯಕರು ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 2 ದಿನಗಳ ಕಾಲ ಹಾಸನ ಜಿಲ್ಲೆಯ ವಿವಿಧೆಡೆ ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದು, ಮೊಮ್ಮಗನನ್ನ ಗೆಲ್ಲಿಸುವ ಮೂಲಕ ಜೆಡಿಎಸ್ ಭದ್ರಕೋಟೆ ಉಳಿಸಿಕೊಳ್ಳೋಕೆ ಮುಂದಾಗಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರೀತಂ ಗೌಡ ಬಿಸಿ ತುಪ್ಪವಾಗಿದ್ದು, ಇದನ್ನ ತಣ್ಣಗಾಗಿಸೋಕೆ ಬಿಜೆಪಿ ರಾಜ್ಯ ನಾಯಕರನ್ನ ಪ್ರಚಾರಕ್ಕೆ ಕರೆತರುವ ಮೂಲಕ ಪ್ರೀತಂ ಗೌಡಗೆ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೆ ಪ್ರೀತಂ ಗೌಡ ಮುನಿಸು ಕಾಂಗ್ರೆಸ್ಗೆ ವರದಾನವಾಗುತ್ತಾ? ಪ್ರಜ್ವಲ್ ಪರ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇರುವ ಪ್ರಚಾರ ವರ್ಕೌಟ್ ಆಗುತ್ತಾ ಕಾದ್ ನೋಡ್ಬೇಕು. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.